ಅಯ್ಯೋ ನನ್ನ ಕನಸೆಲ್ಲ ಮಣ್ಣು ಪಾಲಾಯ್ತಲ್ಲ ಅಂತ ಅನ್ಕೋಬೇಡ. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 17ರಿಂದ 26ವರೆಗೂ. ಆ ಗುಂಪಿನಲ್ಲಿ ಒಬ್ಬನು, ಬೋಧಕನೇ, ನನ್ನ ಮಗನನ್ನು ನಿನ್ನ ಬಳಿಗೆ ಕರ್ಕೊಂಡು ಬಂದೆನು. ಅವನಿಗೊಂದು ಮೂಗ ದೆವ್ವ ಹಿಡಿದಿದೆ. ಅದು ಎಲ್ಲಿ ಅವನ ಮೇಲೆ ಬಂದರೂ ಅವನನ್ನು ಕೆಡವುತ್ತದೆ. ಆಗ ಅವನು ನೊರೆ ಸುರಿಸುತ್ತಾ ಕರಕರನೆ ಹಲ್ಲು ಕಡಿಯುತ್ತಾ ಕುಂದಿ ಹೋಗುತ್ತಾನೆ. ಅದನ್ನು ಬಿಡಿಸಬೇಕೆಂದು ನಿನ್ನ ಶಿಷ್ಯರಿಗೆ ಹೇಳಿಕೊಂಡೆ, ಅವರ ಕೈಯಿಂದ ಆಗದೆ ಹೋಯಿತು ಎಂದು ಉತ್ತರ ಕೊಟ್ಟನು. ಅದಕ್ಕಾತನು, ಎಲ್ಲ ನಂಬಿಕೆಯಿಲ್ಲದಂಥ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿವಸ ನಿಮ್ಮನ್ನು ಸಹಿಸಿಕೊಳ್ಳಲಿ, ಅವನನ್ನು ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿರಿ ಅನ್ನಲು ತೆಗೆದುಕೊಂಡು ಬಂದರು. ಆತನನ್ನು ಕಂಡ ಕೂಡಲೇ ಆ ದೆವ್ವವು ಅವನನ್ನು ಬಹಳವಾಗಿ ಒದ್ದಾಡಿಸಲು ಅವನು ನೆಲಕ್ಕೆ ಬಿದ್ದು ನೊರೆ ಸುರಿಸುತ್ತಾ ಹೊರಳಾಡಿದನು. ಯೇಸು ಅವನ ತಂದೆಯನ್ನು, ಇದು ಇವನಿಗೆ ಬಂದು ಎಷ್ಟು ದಿನವಾಯಿತು ಎಂದು ಕೇಳಿದಾಗ ಅವನು, ಚಿಕ್ಕಂದಿನಿಂದಲೇ ಬಂದಿದೆ ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವಿತು. ನಿನ್ನ ಕೈಲಿ ಆಗುವ ಆಗಿದ್ದರೆ ನಮ್ಮ ಮೇಲೆ ಕರುಣೆ ಇಟ್ಟು ಸಹಾಯ ಮಾಡು ಅಂದನು. ಯೇಸು ಅವನಿಗೆ, ನಿನ್ನ ಕೈಯಲ್ಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ? ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ಕೂಡಲೇ ಆ ಹುಡುಗನ ತಂದೆ, ನಂಬುತ್ತೇನೆ, ನನಗೆ ನಂಬಿಕೆ ಕಡಿಮೆಯಾಗಿದ್ದರೂ ಸಹಾಯ ಮಾಡು ಎಂದು ಕೂಗಿ ಹೇಳಿದನು. ಆಗ ಯೇಸು ಜನರ ಗುಂಪು ಓಡಿ ಬರುವುದನ್ನು ಕಂಡು ಆ ದೆವ್ವವನ್ನು ಗದರಿಸಿ, ಎಲೆ ಕಿವುಡಾದ ಮೂಗ ದೆವ್ವವೇ, ಎಲೆ ಕಿವುಡಾದ ಮೂಗ ದೆವ್ವವೇ, ಇವನನ್ನು ಬಿಟ್ಟು ಹೋಗು, ಇನ್ನು ಮುಂದೆ ಹಿಡಿಯಬೇಡವೆಂದು ನಾನು ನಿನಗೆ ಅಪ್ಪಣೆ ಕೊಡುತ್ತೇನೆ ಅಂದನು. ಆಗ ಅದು ಅಬ್ಬರಿಸಿ ಅವನನ್ನು ಒದ್ದಾಡಿಸಿ ಬಿಟ್ಟು ಹೋಯಿತು. ಮಗಳೇ, ಸೋದರಿ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಒಬ್ಬ ಹುಡುಗನಿಗೆ ದೆವ್ವ ಹಿಡಿದಿದೆ. ಈಗಾಗಲೇ ಓದಿದ್ದೀವಿ. ದೆವ್ವ ಹಿಡಿದಂತ ಸಂದರ್ಭದಲ್ಲಿ ಆ ದೆವ್ವ ಅವನಿಗೆ ಹಿಡಿದಾಗ ಎಲ್ಲಿ ಅವನಿಗೆ ದೆವ್ವ ಹಿಡಿತದೋ ಅಲ್ಲಿ ಎಲ್ಲಿ ಬೇಕಂದ್ರಲ್ಲಿ ಅವನು ಬೀಳ್ತಾನೆ. ಒಂದೊಂದು ಸಾರಿ ನೀರಲ್ಲಿ ಆ ದೆವ್ವವನನ್ನು ನೀರಲ್ಲಿ ಕೆಡುತ್ತೆ. ಒಂದೊಂದು ಸಾರಿ ಆ ದೆವ್ವವನನ್ನು ಬೆಂಕಿಯಲ್ಲಿ ಕೆಡುತ್ತೆ. ಅವನ ಬಾಯಿಯಲ್ಲಿ ನೊರೆ ಬರುತ್ತೆ. ಒದ್ದಾಡ್ತಾನೆ. ಒದ್ದಾಡಿ ಅವನೇನ್ ಮಾಡ್ತಾನೆ ಅಂದ್ರೆ ತುಂಬಾ ಬಾಧೆನ ಅನುಭವಿಸ್ತಾ ಇದ್ದಾನೆ. ಆ ಹುಡುಗನ ತಂದೆ ಆ ಮಗನ ವಿಷಯದಲ್ಲಿ ಎಷ್ಟು ಆಸೆ ಇಟ್ಕೊಂಡಿದ್ದ. ನನ್ನ ಮಗ ದೊಡ್ಡನಾಗ್ತಾನೆ, ನನ್ನ ಮಗ ಬೆಳಿತಾನೆ, ಆಮೇಲೆ ನನ್ನ ಮಗ ಚೆನ್ನಾಗಿ ಓದ್ತಾನೆ, ಆಮೇಲೆ ಜಾಬ್ ತಕ್ಕೊಂತಾನೆ, ಆಮೇಲೆ ಒಳ್ಳೆ ಪೋಸ್ಟ್ಗೆ ಹೋಗ್ತಾನೆ, ಆಮೇಲೆ ಒಳ್ಳೆ ಸ್ಥಾನಕ್ಕೆ ಹೋಗ್ತಾನಂತ ಆ ಮಗನ ವಿಷಯದಲ್ಲಿ ತಂದೆ ಎಷ್ಟು ಕನಸಿಟ್ಕೊಂಡಿದ್ದಾನೆ, ಎಷ್ಟು ಆಸೆ ಇಟ್ಕೊಂಡಿದ್ದಾನೆ. ನನ್ನ ಮಗ ಹಂಗಾಗ್ತಾನೆ, ಹಿಂಗಾಗ್ತಾನೆ, ಅದು ಸಾಧಿಸ್ತಾನೆ, ಇದು ಸಾಧಿಸ್ತಾನೆ, ಅಂತ ಸ್ಥಾನಕ್ಕೆ ಬರ್ತಾನೆ, ಇಂಥ ಸ್ಥಾನಕ್ಕೆ ಬರ್ತಾನೆ, ಇಂಥ ಪೊಸಿಷನ್ಗೆ ಬರ್ತಾನೆ, ಉನ್ನತ ಸ್ಥಾನಕ್ಕೆ ಬರ್ತಾನೆ ಅಂತ ಆ ತಂದೆ ಎಷ್ಟೋ ಮಗನ ವಿಷಯದಲ್ಲಿ ಕನಸು ಕಂಡ್ರೆ, ಮಗನ ವಿಷಯದಲ್ಲಿ ಆ ತಂದೆ ಎಷ್ಟು ಕನಸು ಕಂಡ್ರು, ಆ ಮಗನೇ ದೆವ್ವ ಹಿಡಿದು ಮೂರ್ಛಾ ರೋಗ ಬಂದು ಇವತ್ತು ಆ ನೋವಲ್ಲಿ ಮುಳುಗಿ ಆತನು, ಆ ಹುಡುಗ ನನ್ನ ಮಗ ಹಂಗಾಗ್ತಾನೆ ಹಿಂಗಾಗ್ತಾನೆ ಅಂತ ತಂದೆ ಎಷ್ಟೋ ಕನಸು ಕಂಡ್ರೆ, ಆದರೆ ಆ ಮಗ ನೋಡಿದ್ರೆ ದೆವ್ವ ಹಿಡಿದು ದೆವ್ವ ಬಡಿದು ಮೂರ್ಛಾ ರೋಗ ಬಂದು ಅವನ ಆ ಒಂದು ಮೂರ್ಛಾ ರೋಗದಲ್ಲಿ ಬಾಧೆ ಪಡ್ತಾ ಇದ್ದಾನೆ. ಆ ದೆವ್ವದಿಂದ ಆ ಯವನಸ್ಥನು ಬಾಧೆ ಪಡ್ತಾ ಇದ್ದಾನೆ. ಆಗ ತಂದೆ ಅನ್ಕೊಂತಾನೆ, ನನ್ನ ಮಗ ಉನ್ನತ ಸ್ಥಾನಕ್ಕೆ ಬರ್ತಾನೆ, ಬೆಳಿತಾನೆ, ದೊಡ್ಡನಾಗ್ತಾನೆ,
ಒಳ್ಳೆ ಪೊಸಿಷನ್ಗೆ ಹೋಗ್ತಾನೆ ಅಂತ ನಾನು ಎಷ್ಟೋ ಆಸೆ ಇಟ್ಕೊಂಡಿದ್ದೆ, ಎಷ್ಟೋ ಕನಸು ಕಟ್ಕೊಂಡಿದ್ದೆ. ಆ ಕನಸೆಲ್ಲ ಇವತ್ತು ಮಣ್ಣು ಪಾಲಾಯ್ತಲ್ಲ ಅಂತೇಳಿ ಆ ತಂದೆ ಎಷ್ಟೋ ಅಳ್ತಾ ಇದ್ದಾನೆ. ಪ್ರತಿದಿನ ತನ್ನ ಮಗನ ಜೀವಿತ ನೋಡಿ, ತನ್ನ ಮಗನು ದೆವ್ವದಿಂದ ಬಾಧೆ ಪಡೆದು ನೋಡಿ ಆತನು ಪ್ರತಿದಿನ ಕಣ್ಣೀರು ಸುರಿಸ್ತಾ ಇದ್ದಾನೆ. ತನ್ನ ಮಗ ದಿನ ಆ ದೆವ್ವದಿಂದ ಬಾಧೆ ಪಡೆದು ನೋಡಿ ಎಲ್ಲಿ ಬೇಕಂದ್ರೆ ಅಲ್ಲಿ ಬೀಳೋದು ನೋಡಿ, ಒಂದಿನ ಬೆಂಕಿಯಲ್ಲಿ ಬೀಳೋದು ನೋಡಿ, ಒಂದಿನ ನೀರಲ್ಲಿ ಬೀಳೋದು ನೋಡಿ, ಅವನ ಬಾಯಲ್ಲಿ ನೊರೆ ಬಂದು ಕರಕರನೆ ಹಲ್ಲು ಕಡ್ದು ಅವನು ಕುಕ್ಕಿ ಹೋಗಿ ಕುಂದಿ ಹೋಗೋದನ್ನು ನೋಡಿ ಆ ತಂದೆ ಬಾಧೆ ಪಡ್ತಿರುವಂಥ ಸಂದರ್ಭದಲ್ಲಿ, ಚಿಂತೆ ಮಾಡ್ತಿರುವಂಥ ಸಂದರ್ಭದಲ್ಲಿ ನನ್ನ ಮಗನ ಜೀವನ ಹೆಂಗಾಗುತ್ತಲ್ಲ ಅಂತ ಅನ್ಕೊಂಡ್ರೆ ಹಿಂಗಾಯ್ತಲ್ಲ ಅಂತ ಆತ ನೋವು ಪಡೋದನ್ನು ನೋಡಿ ಒಬ್ಬ ವ್ಯಕ್ತಿ ಆತನಿಗೆ ಸುವಾರ್ತೆ ಹೇಳಿದ್ದಾನೆ. ಇವತ್ತು ಸರ್ವಶಕ್ತನಾದ యేసయ్య ನಿಮ್ಮೂರಿಗೆ ಬರ್ತಾ ಇದ್ದಾನೆ, ನಿಮ್ಮ ಸ್ಥಳಕ್ಕೆ ಬರ್ತಾ ಇದ್ದಾನೆ, ನಿಮ್ಮ ಗ್ರಾಮಕ್ಕೆ ಬರ್ತಾ ಇದ್ದಾನೆ, ನಿಮ್ಮ ಪಟ್ಟಣಕ್ಕೆ ಬರ್ತಾ ಇದ್ದಾನೆ. ನಿಮ್ಮ ಮಗನನ್ನ యేసయ్య ಹತ್ರ ಕರ್ಕೊಂಡೋಗು, ಆತನು ಸ್ವಸ್ಥಪಡಿಸ್ತಾನಂತ ಹೇಳಿದ್ದಾರೆ. ಇದು ಸುವಾರ್ತೆ. ಆ ವ್ಯಕ್ತಿ ಸುವಾರ್ತೆ ಹೇಳಿದ್ದನ್ನು ಕೇಳಿ ಈ ವ್ಯಕ್ತಿ ಏನ್ ಮಾಡಿದಂದ್ರೆ ಮಾರನೇ ದಿನ యేసయ్య ಅವ್ರ ಊರಿಗೆ ಬಂದಿದ್ದಾನೆ. ಆ ಬಂದಾಗ యేసయ్య ಬಂದಿದ್ದನ್ನು ನೋಡಿ ಏನ್ ಮಾಡಿದಾನಂದ್ರೆ ತನ್ನ ಮಗನನ್ನ యేసయ్య ಹತ್ರ ಕರ್ಕೊಂಡು ಹೋಗಿದ್ದಾನೆ. ಕರ್ಕೊಂಡೋಗಿ ಹೇಳ್ತಾನೆ, ಅಯ್ಯ ನನ್ನ ಮಗನಿಗೆ ದೆವ್ವ ಹಿಡಿದಿದೆ, ಮೂರ್ಛ ರೋಗ ಬಂದಿದೆ. ದೆವ್ವ ಅವನ ಒಳಗಡೆ ಹಿಡಿದಿದ್ದಕ್ಕೆ ಎಲ್ಲಿ ಬೇಕಾದ್ರೆ ಅಲ್ಲಿ ಬೀಳ್ತಾನೆ, ಕೆಲವು ಸಾರಿ ನೀರಲ್ಲಿ ಬೀಳ್ತಾನೆ, ಕೆಲವು ಸಾರಿ ಬೆಂಕಿಯಲ್ಲಿ ಬೀಳ್ತಾನೆ, ಬಾಯಲ್ಲಿ ನೊರೆ ಬರುತ್ತೆ. ಆ ದೆವ್ವ ಅವನನ್ನು ಒದ್ದಾಡಿಸಿ ಹಿಂಸೆ ಪಡಿಸಿ ಕುಂದಿಸಿದ ಹೊರತು ಆ ದೆವ್ವ ಅವನನ್ನು ಬಿಟ್ಟೋಗಲ್ಲ. ಇದು ಬಿಡುಗಡೆ ಆಗ್ಬೇಕಂತ ನಿನ್ನ ಶಿಷ್ಯರ ಹತ್ರ ಕರ್ಕೊಂಡೋದೆ, ನಿನ್ನ ಶಿಷ್ಯರ ಕೈಯಿಂದ ಬಿಡುಗಡೆ ಮಾಡಲಿಕ್ಕೆ ಆಗಿಲ್ಲ, ಅದಕ್ಕೆ ನಾನು ನಿನ್ನ ಬಳಿಗೆ ಬಂದಿನ ಅಂತ ಹೇಳ್ತಾನೆ. యేసయ్య ಬಾಯಿಂದ ಆಜ್ಞಾಪಿಸಿದಾನೆ, ಎಲ್ಲ ಮೂಗ ದೆವ್ವವೇ ಈ ಹುಡುಗನನ್ನು ಬಿಟ್ಟು ಹೋಗಂತ ಆಜ್ಞಾಪಿಸಿದಾನೆ. ಆ ಕ್ಷಣವೇ ಆ ದೆವ್ವ ಅಬ್ಬರಿಸಿ ಕೂಗಿ ಕಿರ್ಚಾಡುತ್ತಾ ಒದ್ದಾಡಿ ಆ ಹುಡುಗನನ್ನ ದೆವ್ವ ಬಿಟ್ಟು ಹೋಗಿದೆ. ಆ ದೆವ್ವ ಹುಡುಗನನ್ನು ಬಿಟ್ಟು ಹೋಗಿದೆ. ಆ ಹುಡುಗನು ಸ್ವಸ್ಥತೆ ಹೊಂದಿದ್ದಾನೆ. ಮಗನಿ ಮಗಳೇ, ಸೋದರ ಸೋದರಿ, ಈ ಭಾನುವಾರ ದಿನ ಈ ವಾಕ್ಯದ ಮೂಲಕ ಪರಿಶುದ್ಧಾತ್ಮ ದೇವರು ನಿನ್ನ ಜೊತೆಗೆ ಮಾತಾಡೋದೇನೆಂದ್ರೆ, ಇಲ್ಲಿ ಕೂತವರಲ್ಲಿ ನಿಮ್ಮ ಮಕ್ಕಳ ವಿಷಯದಲ್ಲಿ ನೀವು ಎಷ್ಟೋ ಕನಸು ಕಟ್ಕೊಂಡಿದ್ದಾರ. ನಮ್ಮ ಮಗ ಚೆನ್ನಾಗಿ ಓದ್ತಾನೆ, ನಮ್ಮ ಮಗ ಚೆನ್ನಾಗಿ ಬೆಳಿತಾನೆ, ನಮ್ಮ ಮಗ ಒಳ್ಳೆ ಜಾಬಿಗೆ ಹೋಗ್ತಾನೆ, ನಮ್ಮ ಮಗ ಒಳ್ಳೆ ಪೊಸಿಷನ್ಗೆ ಹೋಗ್ತಾನೆ, ಒಳ್ಳೆ ಸ್ಥಾನಕ್ಕೆ ಹೋಗ್ತಾನೆ, ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ ಅಂತ ಮಗನ ವಿಷಯದಲ್ಲಿ ಎಷ್ಟೋ ಕನಸು ಕಟ್ಕೊಂಡಿದ್ದಿ. ಆದರೆ ನೀನು ಅನ್ಕೊಂಡಿದ್ದೆ ಬೇರೆ, ನಿನ್ನ ಮಗ ಜೀವಿಸ್ತಾ ಇರೋದೇ ಬೇರೆ. ನಿನ್ನ ಮಗ ಲೈಫ್ ಹಾಳು ಮಾಡಿಕೊಂಡು, ಓದುದಂಗೆ ಲೈಫ್ ಹಾಳು ಮಾಡಿಕೊಂಡು, ಜೀವನ ಹಾಳು ಮಾಡಿಕೊಂಡು ಇವತ್ತು ಏನು ಮಾಡ್ತಾ ಇದ್ದಾನೆ, ನಾಶನದ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ. ಆ ಮಾತು ಕೇಳಿದಂಥ ಮಗನನ್ನು ನೋಡಿ, ದಾರಿ ತಪ್ಪಿದಂಥ ಮಗನನ್ನು ನೋಡಿ, ಅನೇಕ ದುಶ್ಚಟಗಳಲ್ಲಿ ಮುಳುಗೋದಂಥ ಮಗನನ್ನು ನೋಡಿ, ಆತ್ಮ ಮಲಿನ ಮಾಡಿಕೊಂಡು ದೇವರನ್ನು ತಿಳಿಯದ ನಿತ್ಯ ನರಕದ ಮಾರ್ಗದಲ್ಲಿ ಹೋಗುವಂಥ ಮಗನನ್ನು ನೋಡಿ ದುಃಖ ಪಡ್ತಾ ಇದೀಯಾ. ಅಯ್ಯೋ, ನನ್ನ ಮಗನ ವಿಷಯದಲ್ಲಿ ನಾನು ಎಷ್ಟೋ ಕನಸು ಕಂಡಿದ್ದೆ, ನನ್ನ ಮಗನ ವಿಷಯದಲ್ಲಿ ನಾನು ಎಷ್ಟೋ ಕನಸಿಟ್ಕೊಂಡಿದ್ದೆ, ನನ್ನ ಮಗಳ ವಿಷಯದಲ್ಲಿ ನಾನು ಕನಸಿಟ್ಕೊಂಡಿದ್ದೆ, ಇವತ್ತು ನನ್ನ ಮಗನ ಜೀವನ ಹಾಳಾಯ್ತಲ್ಲ ಅಂತೇಳಿ ನೀವು ಅಳ್ತಾ ಇರ್ಬೋದು. ಎಷ್ಟೋ ಜನ ತಂದೆ ತಾಯಿಗಳು ನಿಮ್ಮ ಮಗಳ ಹೀನ ಸ್ಥಿತಿ ನೋಡಿ ನೀವು ಪ್ರತಿದಿನ ಅಳ್ತಾ ಇರ್ಬೋದು. ಇಲ್ಲ ಎಷ್ಟೋ ಜನ ಹೆಂಡತಿಯರು ಕೂಡ ಈಗ ಈ ವ್ಯಕ್ತಿನ ಮದುವೆ ಆದರೆ, ಈ ವ್ಯಕ್ತಿನ ಜೊತೆ ಮದುವೆ ಆದರೆ ಈಗ ನಾನು ಹಿಂಗಿರ್ಬೋದು ಹಂಗಿರ್ಬೋದು, ಈತ ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ, ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಎಷ್ಟೋ ಕನಸಿಟ್ಕೊಂಡಿದ್ದೀರಿ, ಎಷ್ಟೋ ಆಸೆ ಇಟ್ಕೊಂಡಿದ್ದೀರಿ. ಮದುವೆ ಆದ್ಮೇಲೆ ಗೊತ್ತಾಗಿದೆ ಆತೊಬ್ಬ ದೊಡ್ಡ ಕುಡುಕ, ಆತೊಬ್ಬ ದೊಡ್ಡ ವೇಸ್ಟ್ ವ್ಯಕ್ತಿ. ಕುಟುಂಬ ಅಂದ್ರೆ ಗಮನ ಇಲ್ಲ, ಹೆಂಡತಿ ಅಂದ್ರೆ ಗಮನ ಇಲ್ಲ, ಮಕ್ಕಳಂದ್ರೆ ಗಮನ ಇಲ್ಲ, ಮನೆ ಅಂದ್ರೆ ಅಸಲು ಲೆಕ್ಕಕ್ಕಿಲ್ದ ಅಂತ ವ್ಯಕ್ತಿನ ಮದುವೆ ಮಾಡ್ಕೊಂಡಿನಿ. ಅಯ್ಯೋ, ಮದುವೆ ಮಾಡ್ಕೊಂಡ್ರೆ ನನ್ನ ಗಂಡ ಹಂಗೆ ನೋಡ್ಕೊತಾನೆ, ಹಿಂಗೆ ನೋಡ್ಕೊತಾನೆ, ನಾನು ಅಷ್ಟು ಚೆನ್ನಾಗಿಡ್ತಾನೆ, ನಾನು ಇಷ್ಟು ಚೆನ್ನಾಗಿಡ್ತಾನೆ ಅಂತ ನಾನು ಎಷ್ಟೋ ಕನಸು ಕಟ್ಕೊಂಡಿನಿ. ನಾನು ನೋಡಿದ್ರೆ ಒಬ್ಬ ಕುಡುಕನ್ನು ಕಟ್ಕೊಂಡಿನಿ, ಒಂದು ಜವಾಬ್ದಾರಿ ಇಲ್ದಂಥ ವ್ಯಕ್ತಿನ ಕಟ್ಕೊಂಡಿನಿ, ಹೆಂಡತಿ ಮಕ್ಕಳನ್ನ ಅಸಲು ಲೆಕ್ಕಕ್ಕಿಲ್ದಂಥ ವ್ಯಕ್ತಿನ ಕಟ್ಕೊಂಡಿನಂತ ನನ್ನ ಕನಸೆಲ್ಲ ಮಣ್ಣು ಪಾಲಾಯ್ತಲ್ಲ ಅಂತ ಒಂದು ವೇಳೆ ದುಃಖ ಪಡ್ತಾ ಇರ್ಬೋದು, ಅಳ್ತಾ ಇರ್ಬೋದು.
ನಿಮ್ ತಾಯಿ ಹಾಸಿಗೆಯಲ್ಲಿ ಬಿದ್ದು ಹೋಗಿದ್ದು ನೋಡಿ ಪ್ರತಿದಿನ ಅಳ್ತಾ ಇರ್ಬೋದು. ನಿಮ್ ತಂದೆ ಹಾಸಿಗೆಯಲ್ಲಿ ಬಿದ್ದಿದ್ದು ನೋಡಿ ಅಳ್ತಾ ಇರ್ಬೋದು. ನಿಮ್ಮ ದುಡಿಮೆಗಳು, ನಿಮ್ಮ ವ್ಯಾಪಾರಗಳು ನಷ್ಟದಲ್ಲಿ ಮುಳುಗಿದ್ದನ್ನು ನೆನೆಸಿ, ಪತನದ ಸ್ಥಿತಿಯಲ್ಲಿ ಮುಳುಗಿದ್ದನ್ನು ನೆನೆಸಿ ನೀವು ಅಳ್ತಾ ಇರಬಹುದು. ದೇವರು ಸೇವಕರೇ, ನಿಮ್ಮ ಸೇವೆ ಪತನದ ಸ್ಥಿತಿಗೆ ಹೋಗಿದ್ದನ್ನು ನೆನೆಸಿ, ನಿಮ್ಮ ಸೇವೆಗಳು ಹೀನ ಸ್ಥಿತಿಗೆ ಹೋಗಿದ್ದನ್ನು ನೆನೆಸಿ ನೀವು ದುಃಖ ಪಡ್ತಾ ಇರೋದು, ಚಿಂತೆ ಮಾಡ್ತಾ ಇರಬಹುದು. ಪರಿಶುದ್ಧಾತ್ಮ ದೇವರು ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ಏನಂತ ಗೊತ್ತಾ? ಆ ತಂದೆ ಕೆಟ್ಟು ಹೋದ ಮಗನನ್ನ, ದೆವ್ವದಿಂದ ಬಾಧೆ ಪಡುವಂತ ಮಗನನ್ನ, ದೆವ್ವದ ಕಾಟದಲ್ಲಿ ಬಾಧೆ ಪಡುವಂತ ಮಗನನ್ನ ಹೆಂಗೆ ಏಸೈ ಹತ್ರ ತಕ್ಕೊಂಡು ಹೋದನು? ಆಮೇಲೆ ಬರಲಿಲ್ಲ. ಹೆಂಗೆ ಏಸೈ ಹತ್ರ ತಕ್ಕೊಂಡು ಹೋದನು? ಕೆಟ್ಟು ಹೋದ ನಿನ್ನ ಗಂಡನನ್ನ ಏಸೈ ಹತ್ರ ತಕೊಂಡು ಹೋದ್ರೆ, ಕೆಟ್ಟು ಹೋದ ನಿಮ್ಮ ಮಕ್ಕಳನ್ನ ಏಸೈ ಹತ್ರ ತಕೊಂಡು ಹೋದ್ರೆ, ಜವಾಬ್ದಾರಿ ಇಲ್ಲದ ಗಂಡನನ್ನ ಏಸೈ ಕೈಯಲ್ಲಿ ಒಪ್ಪಿಸಿದರೆ, ದಾರಿ ತಪ್ಪಿದ ಮಕ್ಕಳನ್ನ ಈಗ ಏಸೈ ಕೈಯಲ್ಲಿ ಒಪ್ಪಿಸಿದರೆ, ನಷ್ಟದಲ್ಲಿ ಬಂದ ನಿಮ್ಮ ದುಡಿಮೆಗಳನ್ನ ಏಸೈ ಹಸ್ತದಲ್ಲಿ ಒಪ್ಪಿಸಿದರೆ, ಪತನದ ಸ್ಥಿತಿಯಲ್ಲಿರುವಂತ ನಿಮ್ಮ ಸೇವೆಗಳನ್ನ ಏಸೈ ಹಸ್ತದಲ್ಲಿ ಒಪ್ಪಿಸಿದರೆ, ಆ ಮಗನ ಜೀವಿತದಲ್ಲಿ ಅದ್ಭುತ ಮಾಡಿದ ದೇವರು ನಿಮ್ಮ ಗಂಡನ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ, ಮಕ್ಕಳ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ, ಹಾಸಿಗೆಯಲ್ಲಿ ಬಿದ್ದೋದ ತಾಯಿಯ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ, ಆಸ್ಪತ್ರೆ ಪಾಲಾದ ನಿಮ್ಮ ತಂದೆ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ, ಮಾತು ಕೇಳದ ಗಂಡನ ದೇವರು ಬದಲಾಯಿಸ್ತಾರೆ, ವರ್ತನೆ ಸರಿ ಇಲ್ಲದ ಮಕ್ಕಳನ್ನ ದೇವರು ಬದಲಾಯಿಸ್ತಾರೆ, ನಷ್ಟದಲ್ಲಿ ಮುಳುಗಿರುವ ನಿಮ್ಮ ದುಡಿಮೆಗಳನ್ನ ದೇವ್ರ ಮೇಲೆ ತರ್ತಾರೆ, ನಿಮ್ಮ ಬಿಸಿನೆಸ್ಗಳನ್ನ ಮೇಲೆ ತರ್ತಾರೆ, ಪತನದ ಸ್ಥಿತಿಲಿರುವಂತ ನಿಮ್ಮ ಸೇವೆನ ದೇವರು ಮೇಲೆ ತರ್ತಾರೆ. ಆಮೇಲೆ ಇನ್ನೊಂದು ಮತ್ತೆ ಹೇಳ್ಬಿಡ್ತೀನಿ, ಅಯ್ಯೋ ನನ್ನ ಮಕ್ಕಳ ಬಗ್ಗೆ ಏನೆಲ್ಲ ಆಸೆ ಇಟ್ಕೊಂಡಿದ್ದೆ, ನನ್ನ ಗಂಡನ ಬಗ್ಗೆ ಏನೆಲ್ಲ ಆಸೆ ಇಟ್ಕೊಂಡಿದ್ದೆ, ನಮ್ಮ ತಾಯಿ ಬಗ್ಗೆ ಏನೆಲ್ಲ ಆಸೆ ಇಟ್ಕೊಂಡಿದ್ದೆ, ನಮ್ಮ ತಂದೆ ಬಗ್ಗೆ ಏನೆಲ್ಲ ಆಸೆ ಇಟ್ಕೊಂಡಿದ್ದೆ, ಸೇವೆ ವಿಷಯದಲ್ಲಿ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದಂತ ಎಲ್ಲ ಮಣ್ಣು ಪಾಲಾಯ್ತಂತ ಚಿಂತೆ ಮಾಡ್ತಾ ಇದ್ದೀರಾ. ಯಾವ ರೀತಿ ನನ್ನ ಕನಸೆಲ್ಲ ಕಮರಿ ಹೋಯ್ತು ಅನ್ನುವ ಸ್ಥಿತಿಯಲ್ಲಿರುವಾಗ ಆ ಹುಡುಗನನ್ನ ದೇವರು ಬದುಕಿಸಿ, ಆ ದೆವ್ವ ಹಿಡಿದಂಥ ಹುಡುಗನನ್ನ ದೇವರು ಸ್ವಸ್ಥಪಡಿಸಿ, ಆ ಕಮ್ಮರಿ ಹೋಗಿರುವ ತಂದೆ ಹೃದಯದಲ್ಲಿರುವ ಆಶೆನ ದೇವರು ಮತ್ತೆ ಚಿಗುರಿಸಿದಂತೆ, ಆ ತಂದೆಯ ಒಳಗಡೆ ಮಗನ ವಿಷಯದಲ್ಲಿ ಕಮ್ಮರಿ ಹೋದಂತಹ ಆಶೆನ ಮತ್ತೆ ಚಿಗುರಿಸಿದಂತೆ ನಿಮ್ಮ ಮಗನನ್ನು ದೇವರು ಬದಲಾಯಿಸಿ, ನಿಮ್ಮ ಗಂಡನನ್ನು ದೇವರು ಬದಲಾಯಿಸಿ, ನಿಮ್ಮ ತಾಯಿನ ದೇವರು ಸ್ವಸ್ಥಪಡಿಸಿ, ನಿಮ್ಮ ತಂದೆನ ದೇವರು ಸ್ವಸ್ಥಪಡಿಸಿ, ನಿಮ್ಮ ಬಿಸಿನೆಸ್ಗಳನ್ನ ದೇವರು ಉನ್ನತ ಸ್ಥಿತಿಗೆ ತಂದು ಕಮರಿದ ಆಶೆಗಳನ್ನ ಮತ್ತೆ ದೇವರು ನಿಮ್ಮ ಹೃದಯದಲ್ಲಿ ಚಿಗುರುವಂತೆ ಮಾಡ್ತಾರೆ. ಪಕ್ಕದವ್ರು ಹೇಳ್ರಿ, ಅಕ್ಕ, ಅಣ್ಣ, ಬ್ರದರ್, ಸಿಸ್ಟರ್, ಅಯ್ಯೋ ನಾನು ಏನೆಲ್ಲ ಮಕ್ಕಳ ವಿಷಯದಲ್ಲಿ ಬೇರೆ ಬೇರೆ ಆಸೆ ಇಟ್ಕೊಂಡಿದ್ದೆ, ಅದೆಲ್ಲ ಮಣ್ಣು ಪಾಲಾಯ್ತಲ್ಲ ಅಂತ ಅನ್ಕೋಬೇಡ. ನಿನ್ನ ಹೃದಯದಲ್ಲಿ ಕಮ್ರಿ ಹೋದ ಆಶೆಗಳನ್ನ ಮತ್ತೆ ದೇವರು ಚಿಗುರುವಂತೆ ಮಾಡ್ತಾನೆ. ಮಗನೇ ಸೋದರ ಸೋದರಿ, ನಮ್ಮ ಈ ಆರಾಧನೆಗೆ ಗಂಡ, ಹೆಂಡತಿ, ಮಗ ಬಂದಿದ್ದಾರೆ ಒಂದು ಭಾನುವಾರ. ಆ ತಂದೆ ತಾಯಿಗಳಿರುವಂಥ ಆಸೆ ಏನಂದ್ರೆ, ನನ್ನ ಮಗ ಚೆನ್ನಾಗಿ ಓದಿ ಡಾಕ್ಟರ್ ಆಗಬೇಕು, MBBS ಡಾಕ್ಟರ್ ಆಗಬೇಕಂತ ತಂದೆ ತಾಯಿಗಳ ಎಷ್ಟೋ ದಿನಗಳ ಪ್ರಾರ್ಥನೆ ಮತ್ತು ಆಶೆ. ಅದೇ ರೀತಿಯಾಗಿ ಅವರ ಆಶೆ ಅಂತಾನೆ ಮಗ ಸೆಕೆಂಡ್ ಇಯರ್ PUCಯಲ್ಲಿ ಒಳ್ಳೆ ಮಾರ್ಕ್ಸ್ಗಳು ತೆಗೆದಿದ್ದರಿಂದ, ಡಿಸ್ಟ್ರಿಕ್ಟ್ ರ್ಯಾಂಕಲ್ಲಿ ಆ ಮಗನು ಪಾಸ್ ಆಗಿರೋದ್ರಿಂದ ಆ ಮಗನಿಗೆ MBBS ಸೀಟು, ಫ್ರೀ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ.
ತಂದೆ ತಾಯಿಗಳಿಗೆ ಎಷ್ಟು ಸಂತೋಷ ಅಂತೀರಾ, ಅಬ್ಬಾ ಎಷ್ಟು ಖುಷಿ ಅಂತೀರಾ. ಎಲ್ಲರಿಗೂ ಹೇಳ್ತಾರೆ, ನನ್ನ ಮಗನಿಗೆ MBBS ಸೀಟ್, ಗೌರ್ಮೆಂಟ್ ಫ್ರೀ ಸೀಟ್ ಸಿಕ್ಕಿದೆ, ಗೌರ್ಮೆಂಟ್ ಫ್ರೀ ಸೀಟ್ ಸಿಕ್ಕಿದೆ ಅಂತ ಆ ಓಣಿ ಎಲ್ಲ ಹೇಳ್ತಾ ಇದ್ದಾರೆ. ಅವ್ರ ಬಂಧುಗಳಿಗೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಮಗ ಗೌರ್ಮೆಂಟ್ MBBS ಸೀಟ್ ಸಿಕ್ತು, ಕಾಲೇಜ್ಗೆ ಹೋಗಿ ಜಾಯಿನ್ ಕೂಡ ಆಗ್ಬಿಟ್ಟನು. ಜಾಯಿನ್ ಆಗಿ 3 ತಿಂಗಳಾಯಿತು. 3 ತಿಂಗಳಾದ ಮೇಲೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಬರ್ತದೆ ಅವರಿಗೆ. ಪ್ರಾಕ್ಟಿಕಲ್ ಎಲ್ಲ ಮಾಡ್ಬೇಕು. ಏನು ಗೊತ್ತಾ, MBBS ಓದಬೇಕಂತ ಓದೋರಿಗೆಲ್ಲ ಈ ಸತ್ತೋಗಿರೋ ಹೆಣಗಳನ್ನೆಲ್ಲ ಇಟ್ಟು ಅವರಿಗೆಲ್ಲ ಕೊಯ್ಯೋದೆಲ್ಲ ಹೇಳ್ಕೊಡ್ತಾರೆ. ಎಲ್ಲಿ ಏನೇನಿದೆ, ಪಾರ್ಟ್ ಎಲ್ಲಿದೆ, ಕಿಡ್ನಿ ಎಲ್ಲಿದೆ, ಹಾರ್ಟ್ ಎಲ್ಲಿದೆ, ಎಲ್ಲ ಅವ್ರಿಗೆ ಏನು ಮಾಡ್ತಾರೆ, ವಿವರಣೆ ಮಾಡಿ ಹೇಳ್ತಾರೆ. ಅದಕ್ಕೆ ಬಾಡಿನ ಒಂದು ಸತ್ತೋಗಿರುವಂಥ ವ್ಯಕ್ತಿನ ಬಾಡಿ ಇಟ್ಟು ಏನು ಮಾಡ್ತಾರೆ, ಕೊಯ್ದು ಇದು ಹಾರ್ಟು, ಇದು ಕಿಡ್ನಿ ಎಲ್ಲ ವಿವರಣೆ ಮಾಡಿ ಹೇಳ್ತಾರೆ. ಈಗ ಈ ಹುಡುಗನ ಮುಂದೆ ಡೆಡ್ ಬಾಡಿನ ಇಟ್ಟು ಅದನ್ನು ಚಾಕು ತಗೊಂಡು ಕೊಯ್ದು ತೆಗೆದು ಅಚ್ಚರ್ ಟೀಚಿಂಗ್ ಮಾಡ್ತಾ ಇದ್ರೆ, ಈ ಹುಡುಗ ಆ ಡೆಡ್ ಬಾಡಿನ ನೋಡಿ, ಕೊಯ್ಯೋದು ನೋಡಿ ಅವನಿಗೆ ಭಯ ಆಗಿ, ಭಯ ಅವನ ಒಳಗಡೆ ಆವರಿಸಿ, ಹೆದರಿಕೆ ಅವನ ಒಳಗಡೆ ಆವರಿಸಿ, ಇದ್ದಕ್ಕಿದ್ದಂಗೆ ಅವನಿಗೆ ಗಾಬರಿಯಾಗಿ, ಎದೆ ಒಡೆದೋದಂಗಾಗಿ ಭಯ ಆವರಿಸಿ, ಇದ್ದಕ್ಕಿದ್ದಂಗೆ ಹೆಲ್ತ್ ಅಪ್ಸೆಟ್ ಆಗಿದೆ, ಆರೋಗ್ಯಕ್ಕೆ ತೊಂದರೆ ಆಗಿದೆ. ಭಯ ಅವನನ್ನು ಆವರಿಸಿದೆ, ಫುಲ್ ಭಯ ಅವನನ್ನು ಆವರಿಸಿದೆ. ಆರೋಗ್ಯ ಕೆಟ್ಟೋಯ್ತು, ಆರೋಗ್ಯ ಕೈ ಕೊಡ್ತು, ಹೆಲ್ತ್ ಅಪ್ಸೆಟ್ ಆಯಿತು. ಏನಾಯ್ತು ಗೊತ್ತಾ, ಇದ್ದಕ್ಕಿದ್ದಂಗೆ ವಾಮಿಟ್, ವಾಂತಿ, ಭಯಂಕರ ಸುಸ್ತು, ಜ್ವರ. 1 ವಾರ ಅನ್ಕೊಂಡಿರ, 1 ವಾರ ಅಲ್ಲ, 2 ವಾರ ಅಲ್ಲ, ಸುಮಾರು 3 ತಿಂಗಳುಗಳವರೆಗೂ ವಾಂತಿ ನಿಲ್ತಾ ಇಲ್ಲ. ಆ ಭಯ ಹುಡುಗನಿಂದ ಹೋಗ್ತಾ ಇಲ್ಲ. ಹಾಗೇನು ಮಾಡಿದ್ದಾರೆ, ತಂದೆ ತಾಯಿಗಳು ಆಸ್ಪತ್ರೆಗೆ ಕರ್ಕೊಂಡೋದ್ರು. ಒಂದು ಆಸ್ಪತ್ರೆಗೆ, ಅಲ್ಲಿ 1 ವಾರ 2 ವಾರ ತೋರಿಸಿದ್ರು, ಗುಣ ಆಗಿಲ್ಲ. ಇನ್ನೊಂದು ಆಸ್ಪತ್ರೆ ಕರ್ಕೊಂಡೋದ್ರು, ಅಲ್ಲಿ 1 ವಾರ 2 ವಾರ ತೋರಿಸಿದ್ರು, ಗುಣ ಆಗಿಲ್ಲ. ಮತ್ತೊಂದು ಆಸ್ಪತ್ರೆಗೆ ಕರ್ಕೊಂಡೋದ್ರು, ಅಲ್ಲಿ 1 ವಾರ 2 ವಾರ ತೋರಿಸಿದ್ರು, ಗುಣ ಆಗಿಲ್ಲ. ದೊಡ್ಡ ಆಸ್ಪತ್ರೆಯಲ್ಲಿ ಮಗ ಗುಣ ಆಗಿಲ್ಲ ಅಂತೇಳಿ ಕೊನೆಗೆ ಬೇರೆ ಕಡೆ ಎಲ್ಲ ಹೋದ್ರು. ಜನ ಯಾರ್ಯಾರು ಹೇಳ್ತಾರ ಎಲ್ಲ ಕಡೆ ಹೋದ್ರು. ಇಲ್ಲಿ ಗುಣ ಆಗ್ತದೆ ಅಂತ ಅಲ್ಲಿ ಹೋದ್ರು, ಇಲ್ಲಿ ಗುಣ ಆಗ್ತದೆ ಅಲ್ಲಿ ಹೋದ್ರು. ಕೊನೆಗೆ ಎಲ್ಲಿ ಕೂಡ ಗುಣ ಆಗಿಲ್ಲ. 80 kg ಇರುವಂಥ ಮಗ 60 kg ಬಂದ್ಬಿಟ್ಟ. ತಂದೆ ತಾಯಿಗಳು ಕಣ್ಣೀರಿಟ್ಟು ಅಳ್ತಾರಂತೆ, ಅಯ್ಯೋ ನಮ್ಮ ಮಗ ಡಾಕ್ಟರ್ ಆಗಬೇಕು, ನಮ್ಮ ಮಗ MBBS ಡಾಕ್ಟರ್ ಆಗಬೇಕಂತ ಎಷ್ಟೋ ವರ್ಷಗಳಿಂದ ಆಸೆ ಇಟ್ಕೊಂಡಿದ್ರೆ MBBS ಸೀಟೇನು ಸಿಕ್ತು, ಓದಲಿಕ್ಕೇನು ಓದ, ಆದರೆ MBBS ಓದಕ್ಕೆ ಅವಕಾಶ ಇಲ್ಲಲ್ಲ. ನನ್ನ ಮಗ 3 ತಿಂಗಳಾಯ್ತು ಅದೇ ಅನಾರೋಗ್ಯದಲ್ಲಿ ಬಿದ್ದಿದ್ದಾನಲ್ಲ, ಅದೇ ಕಾಯಿಲೆಯಲ್ಲಿ ಬಿದ್ದಿದ್ದಾನಲ್ಲ, ಕೊನೆಗೆ ನಮ್ಮ ಮಗ ನಮ್ಮ ಕೈಗೆ ಸಿಗ್ತಾನೋ ಇಲ್ಲ ಅಂತ ಕಣ್ಣೀರಿಡ್ತಾ ಇದ್ದಾರೆ ತಂದೆ ತಾಯಿಗಳು ಪ್ರತಿದಿನ. ಎಲ್ಲ ಕಡೆ ಹೋದ್ರೂ ಬಿಡುಗಡೆ ಆಗಿಲ್ಲ ಪ್ರಿಯರೇ, ಬಿಡುಗಡೆ ಆಗಿಲ್ಲ. ಕೊನೆಗೆ ಯಾರೋ ಒಬ್ರು ನಿಮ್ಮಂಥವ್ರು ಸುವಾರ್ತೆ ಹೇಳಿ ಈ ಸ್ಥಳಕ್ಕೆ ಕರ್ಕೊಂಬಂದಿದ್ದಾರೆ ಆ ವ್ಯಕ್ತಿನ, ಆ ಕುಟುಂಬನ. ತಂದೆ ತಾಯಿಗಳು ಬಂದು ಮೊದಲೇ ಬಾರಿ ಹೇಳ್ತಾರೆ, ಅಯ್ಯ ನಮ್ಮ ಮಗನಿಗೆ ಈ ರೀತಿ ಆತನು MBBS ಓದ್ಲಿಕ್ಕೆ ಹೋದಾಗ ಡೆಡ್ ಬಾಡಿ ಕೊಯ್ಯುವಾಗ ಭಯ ಬಿದ್ದು, ಆ ಭಯ ಆವರಿಸಿ ಅವತ್ತಿನಿಂದ ನೆಲದಲ್ಲಿ ಹಾಸಿಗೆಯಲ್ಲಿ ಬಿದ್ದವನು 3 ತಿಂಗಳಾಗಿದೆ ಸಾರ್, ಊಟ ಹೋಗ್ತಾ ಇಲ್ಲ ಸಾರ್, ಗಂಜಿ ಹೋಗ್ತಾ ಇಲ್ಲ ಸಾರ್, ನಿದ್ರೆ ಇಲ್ಲ ಸಾರ್, ರಾತ್ರಿ ಎಲ್ಲ ಎದ್ದು ಕೂತ್ಕೊಳ್ತಾನೆ ಸಾರ್. 80 kg ಇರುವಂಥ ಮಗ 60 kgಗೆ ಬಂದನು ಸಾರ್. ನಮ್ಮ ಮಗ ಡಾಕ್ಟರ್ ಆಗ್ತಾನೆ, ಉನ್ನತ ಸ್ಥಾನಕ್ಕೆ ಹೋಗ್ತಾನೆ, ಒಳ್ಳೆ ಪೊಸಿಷನ್ಗೆ ಹೋಗ್ತಾನೆ ಅಂತ ಎಷ್ಟೋ ಕನಸು ಕಟ್ಕೊಂಡಿದ್ದೀವಿ ಸಾರ್, ಇವಾಗೆಲ್ಲ ಮಣ್ಣು ಪಾಲಾಯ್ತು ಸಾರ್. ನಮ್ಮ ಮಗ ನಮ್ಮ ಕೈಗೆ ಸಿಗ್ತಾನೋ ಇಲ್ಲೋ, ಅಥವಾ ಮಣ್ಣಲ್ಲಿ ಇಟ್ಟುಬಿಡ್ತೀವೋ ಅಂತ ಭಯ ಆಗಿದೆ ಸರ್ ಅಂತ ನನ್ನ ಹತ್ರ ಹತ್ಕೊಂಡು ಹೇಳಿದ್ದಾರೆ. ಆಗ ನಾನೊಂದು ಮಾತು ಹೇಳಿದ್ದೀನಿ, ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ದೇವ್ರ ಮೇಲೆ ನಂಬಿಕೆ ಇಡ್ರಿ ಅಂತ ಹೇಳಿದ್ದೀನಿ, ಹಾಲೆಲೂಯಾ. ದೇವ್ರ ಮೇಲೆ ನಂಬಿಕೆ ಇಡ್ರಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ನಾವು ನಂಬುತ್ತೀವಿ ಸರ್ ಅಂತ ಹೇಳ್ತಾ ಇದ್ದಾರೆ, ಹಾಲೆಲೂಯಾ. ಆಲಯದಲ್ಲಿ ಆ ಮಗನಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಆಲಯದಲ್ಲಿ ಆ ಹುಡುಗನಿಗೆ ಪ್ರಾರ್ಥನೆ ಮಾಡ್ತಾ ಇದ್ವಿ, ಆಲಯದಲ್ಲಿ ಆ ಹುಡುಗನಿಗೆ ಪ್ರಾರ್ಥನೆ ಮಾಡ್ತಾ ಇದ್ವಿ. ಪರಿಶುದ್ಧಾತ್ಮನ ಶಕ್ತಿ ಆ ಹುಡುಗನನ್ನು ಮುಟ್ಟಿದೆ, ಪರಿಶುದ್ಧಾತ್ಮನ ಬಲ ಹುಡುಗನನ್ನು ಮುಟ್ಟಿದೆ, ಪರಿಶುದ್ಧಾತ್ಮನ ಅಭಿಷೇಕ ಮಗನನ್ನ ಆಲಯದಲ್ಲಿ ಮುಟ್ಟಿದೆ. 2 ವಾರದಲ್ಲಿ ದೇವರ ಹುಡುಗನನ್ನು ಸಂಪೂರ್ಣ ಗುಣಪಡಿಸಿದ್ದಾರೆ. ಗುಣಪಡಿಸುವುದು ಮಾತ್ರ ಅಲ್ಲ, ಆ ಹುಡುಗ ತಂದೆ ತಾಯಿ ಮಗ 3 ಸಾಕ್ಷಿ ಹೇಳಿ ಮತ್ತೆ MBBS ಕಾಲೇಜ್ಗೆ ಜಾಯಿನ್ ಆಗಿ ಮತ್ತೆ ಓದು ಕಂಟಿನ್ಯೂ ಮಾಡಿದ್ದಾನೆ.
ತಂದೆ ತಾಯಿಗಳು ನಮ್ಮ ಮಗ ನಮ್ಮ ಕೈಗೆ ಸಿಗಲ್ಲ, ನಮ್ಮ ಮಗ ಈಗ ಡಾಕ್ಟರ್ ಆಗ್ತಾನೆ ಅನ್ನುವಂಥ ಕನಸು ಮಣ್ಣು ಪಾಲಾಯ್ತಲ್ಲ ಅಂತ ಹೃದಯದಲ್ಲಿ ಆಸೆ ಕಮರಿ ಹೋಗಿದೆ. ಅವ್ರ ಮಗನನ್ನು ದೇವರು ಬದುಕಿಸಿ, ಅವ್ರ ಮಗನನ್ನು ದೇವರು ಸ್ವಸ್ಥಪಡಿಸಿ ಮತ್ತೆ MBBSಗೆ ಜಾಯಿನ್ ಆಗುವಂತೆ ಮಾಡಿ, ಕಮರಿ ಹೋದ ತಂದೆ ತಾಯಿಗಳ ಹೃದಯವಂತ ಆಶೆನ ದೇವರು ಮತ್ತೆ ಚಿಗುರುವಂತೆ ಮಾಡಿದಾನೆ. ಯೇಸು ನಾಮದಲ್ಲಿ ಹೇಳ್ತಾ ಇದ್ದೀನಿ, ಆಮೇಲೆ ಹೇಳ್ರಿ ಹಲ್ಲೆಲೂಯಾ. ಯಾವ ಆಸೆ ಮಣ್ಣು ಪಾಲಾಯಿತು ಅಂತ ಹೇಳ್ತಾ ಇದೆಯೋ ಅದನ್ನ ಮಣ್ಣು ಪಾಲಾಗಲಿಕ್ಕೆ ದೇವರು ಬಿಡಲ್ಲ. ನಿಮ್ಮ ಹೃದಯದಲ್ಲಿ ಕಮರಿ ಹೋಗಿರುವ ಆಶೆಗಳನ್ನ ದೇವರು ಮತ್ತೆ ಚಿಗುರುವಂತೆ ಮಾಡ್ತಾರೆ. ಗಂಡನ ವಿಷಯದಲ್ಲಿ ಅಯ್ಯೋ ಮಣ್ಣು ಪಾಲಾಯ್ತಲ್ಲ ಅಂತ ಅಂದುಕೊಳ್ಳುವಾಗ ಆ ಕಮರಿ ಹೋದ ಆಶೆನ ಮತ್ತೆ ಚಿಗುರುವಂತೆ ಮಾಡ್ತಾನೆ. ಮಕ್ಕಳ ವಿಷಯದಲ್ಲಿ ಕಮರಿ ಹೋದ ಆಸೆನ ಚಿಗುರುವಂತೆ ಮಾಡ್ತಾರೆ. ನಿನ್ನ ಗಂಡನ ಜೀವಿತದಲ್ಲಿ ಅದ್ಭುತ ಮಾಡಿ ಗಂಡನ ವರ್ತನೆ ದೇವರು ಬದಲಾಯಿಸಿ ಕಮರಿ ಹೋದಂತ ನಿನ್ನ ಹೃದಯದಲ್ಲಿರುವಂತ ಆಶೆನ ದೇವರು ಮತ್ತೆ ಚಿಗುರುವಂತೆ ಮಾಡ್ತಾರೆ. ನಮ್ಮ ತಾಯಿ ಮುಗಿತು, ನಮ್ಮ ತಾಯಿ ಉಳಿಯಲ್ಲ, ನಮ್ಮ ತಾಯಿ ಕತೆ ಮುಗಿತು, ಇನ್ನು ನಮ್ಮ ತಾಯಿ ಮಣ್ಣು ಪಾಲಾದಂಗೆ ಅಂತ ನೀನು ಅಂದ್ಕೊಳ್ತಾ ಇರ್ಬೋದು. ನಿಮ್ಮ ತಾಯಿನ ಬದುಕಿಸಿ ಕಮರಿ ಹೋದ ಆಸೆನ ದೇವರು ಮತ್ತೆ ಚಿಗುರುವಂತೆ ಮಾಡ್ತಾರೆ. ಆ ದೇವರು ಇವತ್ತು ನಿಮ್ಮ ಜೊತೆಯಲ್ಲಿದ್ದಾನೆ. ಆ ದೇವರು ನಿಮ್ಮ ಸಂಗಡ ಇದ್ದಾನೆ. ನಿಮ್ಮ ಕನಸುಗಳು ಮಣ್ಣು ಪಾಗಲಾಗಲಿಕ್ಕೆ ಬಿಡಲ್ಲ. ಆಮೇಲೆ ಹೇಳ್ರಿ ಹಲ್ಲೆಲೂಯಾ. ಈ ದಿನ ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ. ಆ ದೇವರು ನಮ್ಮ ಆಲಯದಲ್ಲಿ ನಡೆದಾಡ್ತಾ ಇದ್ದಾನೆ. ನಿಮ್ಮ ಕನಸುಗಳು ಮಣ್ಣಾಗಲಿಕ್ಕೆ ದೇವರು ಬಿಡಲ್ಲ. ಆ ಕನಸುಗಳು ನೆರವೇರಿಸಲಿಕ್ಕೆ ದೇವರು ಇವತ್ತು ಹೋಗ್ತಾ ಇದ್ದಾನೆ. ಯಾಕೋಬನಿಗೆ ಯೋಸೇಫ್ ಅಂದ್ರೆ ಬಹಳ ಇಷ್ಟ. ಈಗ ಯೋಸೇಫನು ಯಾಕೋಬನ ಮಗ. ಯೋಸೇಫನಂದ್ರೆ ತಂದೆಗೆ ಬಹಳ ಪ್ರಾಣ. ಯೋಸೇಫನಂದ್ರೆ ತಂದೆಗೆ ಬಹಳ ಜೀವ. ಯೋಸೇಫನಂದ್ರೆ ಬಹಳ ಇಷ್ಟ. ಇನ್ನು ಮಾತು ಹೇಳ್ತೀನಿ, ಈ ಯೋಸೇಫನ ಬಗ್ಗೆ ತಂದೆಯಾದ ಯಾಕೋಬನು ಎಷ್ಟೋ ಕನಸಿಟ್ಕೊಂಡಿದ್ದಾನೆ. ನನ್ನ ಮಗ ದೊಡ್ಡ ಸ್ಥಾನಕ್ಕೆ ಹೋಗ್ತಾನೆ, ನನ್ನ ಮಗ ದೊಡ್ಡ ಪೊಸಿಷನ್ಗೆ ಹೋಗ್ತಾನೆ. ನನ್ನ ಮಗ ಅವಾಗವಾಗ ಬಂದು ಹೇಳ್ತಿರ್ತಾನೆ ಕನಸುಗಳನ್ನ, ಅಪ್ಪ ನಾನು ನಮ್ಮ ಅಣ್ಣಂದ್ರು ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ನನ್ನ ಸಿವುಡಿ ಎದ್ದು ನಿಂತ್ಕೊಂಡಿದೆ, ಎಲ್ಲರ ಸಿವುಡಿಗಳು ಬಂದು ನನ್ನ ಸಿವುಡಿಗೆ ಅಡ್ಡ ಬಿದ್ದಿದೆ ಅಂತ ನನ್ನ ಮಗ ಅವಾಗ ಹೇಳ್ತಿದ್ದ. ನಿಜವಾಗಲೂ ನನ್ನ ಮಗ ದೊಡ್ಡ ಸ್ಥಾನಕ್ಕೆ ಹೋಗ್ತಾನೆ. ಇನ್ನೊಂದು ದಿನ ಇನ್ನೊಂದು ಕನಸು ಬಂದು ಹೇಳಿದ ಯೋಸೇಫ ತಂದೆಗೆ, ಅಪ್ಪ ಸೂರ್ಯ ಚಂದ್ರರು ಮತ್ತು 12 ನಕ್ಷತ್ರಗಳು ನನಗೆ ಅಡ್ಡ ಬಿದ್ದಂಗೆ ಕನಸು ಬಂದಿದೆಯಪ್ಪ ಅಂತ ಹೇಳಿದ್ದಾನೆ. ಈ ಕನಸು ಹೇಳುವಾಗ ತಂದೆ ಅನ್ಕೊಂಡ, ನನ್ನ ಮಗನು ನಿಜವಾಗಲೂ ಭಾಳ ದೊಡ್ಡ ಸ್ಥಾನಕ್ಕೆ ಹೋಗ್ತಾನೆ, ನನ್ನ ಮಗ ಭಾಳ ದೊಡ್ಡ ಸ್ಥಾನಕ್ಕೆ ಹೋಗ್ತಾನೆ, ನನ್ನ ಮಗ ಭಾಳ ದೊಡ್ಡ ಸ್ಥಾನಕ್ಕೆ ಹೋಗ್ತಾನೆ. ನಿಮ್ಮಲ್ಲಿ ಕೂಡ ನಿಮ್ಮ ಮಕ್ಕಳ ಬಗ್ಗೆ ಭಾಳ ಕನಸಿಟ್ಕೊಂಡಿದ್ದಾರ. ನನ್ನ ಮಗ ಅದು ಸಾಧಿಸ್ತಾನೆ, ಇದು ಸಾಧಿಸ್ತಾನೆ, ಆ ಜಾಬ್ ತಗೊಳ್ತಾನೆ, ಈ ಜಾಬ್ ತಗೊಳ್ತಾನೆ, ಅಂಥ ಪೊಸಿಷನ್ಗೆ ಹೋಗ್ತಾನೆ ಅಂತ ಭಾಳ ಜನ ಆಸೆಯಿಂದ ಇಲ್ಲಿ ಕೂತ್ಕೊಂಡಿದ್ದಾರೆ. ಕೇಳ್ರಿ, ಈ ತಂದೆ ಕೂಡ ಯೋಸೇಫನ ವಿಷಯದಲ್ಲಿ ನನ್ನ ಮಗ ದೊಡ್ಡ ಸ್ಥಾನಕ್ಕೆ ಹೋಗ್ತಾನೆ, ಉನ್ನತ ಸ್ಥಾನಕ್ಕೆ ಹೋಗ್ತಾನೆ ಅಂತ ಕನಸು ಕಟ್ಕೊಂಡಿದ್ದಾನೆ. ಕನಸು ಕಟ್ಕೊಂಡಿದ್ದಾನೆ. ಒಂದಿನ ಅಣ್ಣ ತಮ್ಮಂದ್ರೆಲ್ಲ ಬಂದು ಕುರಿಯ ರಕ್ತದಲ್ಲಿ ಯೋಸೇಫನ ಅಂಗಿಯನ್ನು ಅದ್ದಿ ತಂದೆಗೆ ಬಂದು ಹೇಳ್ತಾರೆ, ಅಪ್ಪ ನಿನ್ನ ಮಗನನ್ನ ಕಾಡು ಮೃಗ ತಿಂದಾಕಿತು, ಅಪ್ಪ ನಿನ್ನ ಮಗನನ್ನ ಕಾಡು ಮೃಗ ಕೊಂದಾಕಿದೆ, ಬೇಕಾದ್ರೆ ನೋಡು ಅವನನ್ನು ಕೊಂದಾಕಿದೆ, ಅವನ ಅಂಗಿ ಮಾತ್ರ ಸಿಕ್ಕಿದೆ, ಆ ಅಂಗಿ ಎಲ್ಲ ರಕ್ತ ಆಗಿದೆ ನೋಡು, ನಿನ್ನ ಮಗ ಸತ್ತೋಗಿದ್ದಾನೆ, ನಿನ್ನ ಮಗ ಸತ್ತೋದನು, ನಿನ್ನ ಮಗ ಕಾಡು ಪ್ರಾಣಿಗಳ ಬಾಯಿಗೆ ತುತ್ತಾದನಂತ ಉಳಿದ 11 ಜನ ಅಣ್ಣಂದರು ಬಂದು ಹೇಳಿದರೆ ಹೆಂಗ್ ತಟ್ಕೊಳ್ತಾನೆ ಹೇಳ್ರಿ ತಂದೆ. ನಿನ್ನ ಮಗ ಇಲ್ಲ, ಕಾಡು ಮೃಗ ತಿಂದಾಕಿದೆ, ಕಾಡು ಪ್ರಾಣಿ ಬಾಯಿಗೆ ನಿನ್ನ ಮಗ ತುತ್ತಾಗಿದನಂತ ಆ ತಂದೆ ಮುಂದೆ ಹೇಳುವಾಗ ತಂದೆ ಹೃದಯ ಒಡೆದೋಗಿದೆ, ತಂದೆ ಹೃದಯ ಒಡೆದೋಗಿದೆ. ಅಯ್ಯೋ ನನ್ನ ಮಗ ಇಲ್ವಾಗಾದ್ರೆ
ನನ್ನ ಮಗ ಸತ್ತೋದನ, ಹಾಗಾದರೆ ನನ್ನ ಮಗ ಎಂಥ ದೊಡ್ಡ ಸ್ಥಾನಕ್ಕೆ ಹೋಗ್ತಾನೆ ಅನ್ಕೊಂಡಿದ್ದೆ, ನನ್ನ ಮಗ ಎಂಥ ದೊಡ್ಡ ಪೊಸಿಷನ್ಗೆ ಹೋಗ್ತಾನೆ ಅನ್ಕೊಂಡಿದ್ದೆ, ನನ್ನ ಮಗ ಎಂತೆಂಥ ಕಾರ್ಯಗಳನ್ನ ಸಾಧಿಸ್ತಾನೆ ಅನ್ಕೊಂಡಿದ್ದೆ. ಅಯ್ಯೋ, ನನ್ನ ಮಗನ ವಿಷಯದಲ್ಲಿ ನಾನು ಎಷ್ಟು ಕನಸಿಟ್ಕೊಂಡಿದ್ದೆ, ಅದೆಲ್ಲ ಹಾಳಾಯ್ತಲ್ಲ ಅಂತೇಳಿ, ಅದೆಲ್ಲ ಮಣ್ಣು ಪಾಲಾಯ್ತಲ್ಲ ಅಂತೇಳಿ ಪ್ರತಿದಿನ ಯಾಕೋಬನು ಯೋಸೇಫನ್ ನೆನೆಸಿ ಪ್ರತಿದಿನ ಅಳ್ತಾ ಇದ್ದಾನೆ. ಪ್ರಿಯರೇ, ಪ್ರತಿದಿನ ಅಳ್ತಾ ಇದ್ದಾನೆ. ಅವನ ಹಂಗಳುವಂಥ ಸಂದರ್ಭದಲ್ಲಿ ಕೆಲವು ವರ್ಷಗಳಾಗಿದೆ. ಕೆಲವು ವರ್ಷಗಳಾದ ನಂತರ ಒಂದು ದಿನ ಆ ಯಾಕೋಬನ ಕಿವಿಗೊಂದು ವಿಷಯ ಬಂದಿದೆ. ಏನು ವಿಷಯ ಗೊತ್ತಾ? ನಿನ್ನ ಮಗ ಬದುಕಿದಾನೆ, ನಿನ್ನ ಮಗ ಬದುಕಿದಾನೆ, ನಿನ್ನ ಮಗ ಬದುಕಿದಾನೆ, ನೀ ಕೊಡುಕು ಇಂಕ ಬದುಕಿ ಉನ್ನಾಡು. ಬರೀ ನಿನ್ನ ಮಗ ಬದುಕಿರೋದಲ್ಲ, ಆತನು ದೇಶಕ್ಕೆ ರಾಜ ಆಗಿದ್ದಾನೆ, ಆತನು ದೇಶಕ್ಕೆ ರಾಜ ಆಗಿದ್ದಾನೆ, ಆತನು ದೇಶಕ್ಕೆ ರಾಜ ಆಗಿದ್ದಾನೆ. ಜನ ಕೇಳ್ರಿ, ಅಯ್ಯೋ ನನ್ನ ಮಗ ಸತ್ತೋದ್ನಲ್ಲ, ನನ್ನ ಮಗ ದೊಡ್ಡ ಸ್ಥಾನಕ್ಕೆ ಹೋಗ್ತಾನೆ ಅನ್ಕೊಂಡಿದ್ದೆ ಅನ್ನುವಂಥ ಆಸೆ. ಮಗ ಸತ್ತೋದ ಅನ್ನುವ ಸುದ್ದಿ ಕೇಳಿ ಆಸೆ ಏನಾಗಿತ್ತು? ಮಣ್ಣು ಪಾಲಾಗಿತ್ತು, ಕಮ್ಮರಿ ಹೋಗಿತ್ತು. ಯಾವಾಗ ನನ್ನ ಮಗ ಇನ್ನೂ ಜೀವಿಸ್ತಾ ಇದ್ದಾನೆ ಅನ್ನುವಂಥ ಸುದ್ದಿ ಕೇಳಿದನು, ಯಾವಾಗ ನನ್ನ ಮಗ ಈಗುಪ್ತಕ್ಕೆ ಪ್ರಧಾನ ಮಂತ್ರಿ ಆಗಿದ್ದಾನೆ ಅನ್ನುವಂಥ ಶುಭವಾರ್ತೆ ಕೇಳಿದನ, ಹೃದಯದಲ್ಲಿ ಕಮ್ಮರಿ ಹೋಗಿರುವ ಆಸೆ ಮತ್ತೆ ಕಮಲದ ಹೂವ ತರ ತಂದೆ ಹೃದಯದಲ್ಲಿ ಆ ಆಸೆ ಚಿಗುರಿದೆ. ಮಗಳೇ, ಸೋದರಿ, ಇವಾಗ ರೋಷ ಆಮೇಲೆ ಹಾಲೆಲೂಯ. ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳದಿದ್ದದ್ದನ್ನು ನೆನೆಸಿ, ನಿಮ್ಮ ಮಗ ನಿಮ್ಮ ಮಾತನ್ನು ಕೇಳದಿರೋದನ್ನು ನೆನೆಸಿ, ನಿಮ್ಮ ಮಗಳು ನಿಮ್ಮ ಮಾತು ಕೇಳದಿರೋದನ್ನು ನೆನೆಸಿ, ನಿಮ್ಮ ಮಗ ಸ್ಕೂಲಿಗೆ ಕಾಲೇಜ್ಗೆ ಸರಿಯಾಗಿ ಹೋಗದಿರೋದನ್ನು ನೆನೆಸಿ, ನಿಮ್ಮ ಮಗನಿಗೆ ಜಾಬ್ ಇಲ್ಲದನ್ನು ನೆನೆಸಿ, ನಿಮ್ಮ ಮಗನಿಗೆ ನಿಮ್ಮ ಮಗಳಿಗೆ ಕಂಕಣ ಭಾಗ್ಯ ಬೇಗ ಕೂಡಿ ಬಾರದೇ ಇರೋದನ್ನು ನೆನೆಸಿ, ನಿಮ್ಮ ಗಂಡನಿಗೆ ನಯಾ ಪೈಸ ದುಡಿಮೆ ಇಲ್ಲದನ್ನು ನೆನೆಸಿ, ನಿಮ್ಮ ಮಕ್ಕಳ ವರ್ತನೆ ಸರಿಯಾಗಿಲ್ಲದನ್ನು ನೆನೆಸಿ, ನಿಮ್ಮ ಗಂಡನ ವರ್ತನೆ ಸರಿಯಾಗಿಲ್ಲದನ್ನು ನೆನೆಸಿ, ನಿಮ್ಮ ದುಡಿಮೆ ವ್ಯಾಪಾರಗಳು ಪತನದ ಸ್ಥಿತಿಗೆ ಹೋಗಿರೋದನ್ನು ನೆನೆಸಿ, ಕೆಲವು ಸೇವೆಗಳು ಪತನದ ಸ್ಥಿತಿಗೆ ಹೋಗಿರೋದನ್ನು ನೆನೆಸಿ. ಎಷ್ಟೋ ಜನ ದುಃಖ ಪಡ್ತಾ ಇದ್ರಿ, ನನ್ನ ಮಗನ ಭವಿಷ್ಯ ಮಣ್ಪಾಲಾಯಿತು, ನನ್ನ ಗಂಡನ ಮೇಲೆ ಎಷ್ಟೋ ಆಸೆ ಇಟ್ಕೊಂಡಿದ್ದೆ, ಜವಾಬ್ದಾರಿಯೇ ಇಲ್ಲ, ಮಕ್ಕಳ ಮೇಲೆ ಜವಾಬ್ದಾರಿ ಇಲ್ಲ, ಹೆಂಡತಿ ಮೇಲೆ ಜವಾಬ್ದಾರಿ ಇಲ್ಲ, ಕುಟುಂಬ ಮೇಲೆ ಜವಾಬ್ದಾರಿ ಇಲ್ಲ, ಗಂಡನ ಮೇಲೆ ಎಷ್ಟು ಆಸೆ ಇಟ್ಕೊಂಡಿದ್ದೆ, ಮಣ್ಪಾಲಾಯಿತು. ನನ್ನ ದುಡಿಮೆ ಬೆಳೆಯುತ್ತೆ, ಅಭಿವೃದ್ಧಿ ಆಗುತ್ತೆ ಅಂದ್ಕೊಂಡೆ, ಮಣ್ಪಾಲಾಯಿತು, ಪತನದ ಸ್ಥಿತಿಗೆ ಹೋಯಿತು ಅಂತ ಹೇಳಿ ಇವತ್ತು ನೀನು ಅಳ್ತಾ ಇರ್ಬೋದು, ಇವತ್ತು ನೀನು ಅಳ್ತಾ ಇರ್ಬೋದು, ಇವತ್ತು ನೀನು ದುಃಖ ಪಡ್ತಾ ಇರ್ಬೋದು. ಪರಿಶುದ್ಧಾತ್ಮ ದೇವರು ಹೇಳ್ತಾನೆ, ನೀನು ದುಃಖ ಪಡಬೇಡ, ನೀನು ಭಯ ಪಡಬೇಡ, ನೀನು ಎದುರಬೇಡ, ನೀನು ಕೊರಗಬೇಡ. ಯೋಸೇಫನ ರೀತಿಯಲ್ಲಿ ಮಕ್ಕಳು ದೇವ್ರ ಮೇಲೆ ತರ್ತಾನೆ. ನಿಮ್ಮ ಮಕ್ಕಳು ಉನ್ನತ ಹುದ್ದೆಗೆ ಹೋಗ್ತಾರೆ, ಉನ್ನತ ಸ್ಥಾನಮಾನಗಳು ನಿಮ್ಮ ಮಕ್ಕಳಿಗೆ ಸಿಗುತ್ತೆ. ದೊಡ್ಡ ದೊಡ್ಡವರೇ ನಿಮ್ಮ ಮಕ್ಕಳನ್ನ ಮದುವೆ ಮಾಡ್ಕೊಂಡು ಹೋಗ್ಲಿಕ್ಕೆ ಮುಂದೆ ಕ್ಯೂನಲ್ಲಿ ನಿಂತ್ಕೊಳ್ತಾರೆ. ನಿಮ್ಮ ಮಕ್ಕಳು ರಾಜಕೀಯದಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾರೆ. ನಿಮ್ಮ ಗಂಡ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾನೆ. ನಿಮ್ಮ ಗಂಡನ ವರ್ತನೆ ಬದಲಾಗುತ್ತೆ, ನಿಮ್ಮ ಮಕ್ಕಳ ವರ್ತನೆ ಬದಲಾಗುತ್ತೆ. ನಿಮ್ಮ ದುಡಿಮೆಯಲ್ಲಿ ಸಾವಿರ ಅಲ್ಲ, ದೇವರಿಗೆ ಸ್ತೋತ್ರ. ನಿಮ್ಮ ದುಡಿಮೆಯಲ್ಲಿ ಲಕ್ಷಗಳು ನೋಡ್ತಾ ಇದ್ದೀರಿ, ಲಕ್ಷಗಳು ನೋಡ್ತಾ ಇದ್ದೀರಿ, ಲಕ್ಷಗಳು ನೋಡ್ತಾ ಇದ್ದೀರಿ. ಆಮೇಲೆ ಮತ್ತೆ ಹೇಳ್ತೀನಿ, ಹಾಲೆಲೂಯ, ಪ್ರವಾದನೆ ಹೇಳ್ತಾ ಇದ್ದೀನಿ. ದೇವರಿಗೆ ಮೊರೆ ಇಡುವಾಗ ನಿಮ್ಮ ಸಭೆಗಳನ್ನ ದೇವರು 100ರಷ್ಟು ಅಲ್ಲ 1000ರಷ್ಟು ಸಂಖ್ಯೆಯಲ್ಲಿ ದೇವರು ನಿಮ್ಮ ಸಭೆಗಳನ್ನ ಅಭಿವೃದ್ಧಿಗೆ ತರ್ತಾ ಇದ್ದಾನೆ. ಪಕ್ಕದವ್ರು ಹೇಳ್ರಿ, ಅಯ್ಯೋ ನನ್ನ ಕನಸೆಲ್ಲ ಮಣ್ಪಾಲಾಯ್ತಲ್ಲ ಅಂತ ಅನುಕೋವದ್ದು. ಅಬ್ಬಾ ಅಬ್ಬಾ, ಹಲ್ಲೆಲೂಯ. ಇನ್ನು ಮಾತಾಡ್ತೀನಿ, ಚೆನ್ನಾಗಿ ಕೇಳ್ರಿ. ಅಣ್ಣಂದಿರ ದೃಷ್ಟಿಯಲ್ಲಿ ಯೋಸೇಫ
ಇಲ್ಲ. ಅಣ್ಣಂದಿರ ದೃಷ್ಟಿಯಲ್ಲಿ ಯೋಸೇಫ, ಬಂಧುಗಳ ದೃಷ್ಟಿಯಲ್ಲಿ ಯೋಸೇಫ, ತಂದೆ ತಾಯಿಗಳು ಅವ್ರು ಹೇಳಿದ ಮಾತು ಕೇಳಿ ಅವ್ರ ದೃಷ್ಟಿಯಲ್ಲಿ ಕೂಡ ಯೋಸೇಫ, ಆ ಪಟ್ಟಣದವ್ರ ದೃಷ್ಟಿಯಲ್ಲಿ ಕೂಡ ಯೋಸೇಫ. ಎಲ್ಲರ ಬಾಯಲ್ಲಿ ಯೋಸೇಫ ಇಲ್ಲ, ಎಲ್ಲರ ಬಾಯಲ್ಲಿ ಯೋಸೇಫ ಇಲ್ಲ, ತಂದೆ ತಾಯಿಗಳ ಬಾಯಲ್ಲಿ ಕೂಡ ಯೋಸೇಫ ಇಲ್ಲ. ಆ ರೀತಿ ಕ್ರಿಯೇಟ್ ಮಾಡಿಬಿಟ್ರು. ಇಲ್ಲ 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 ಹೇಳ್ರಿ. ಒಂದು ದಿನ ದೇವ್ರು ಏನು ಮಾಡ್ದ ಅಂದರೆ, ಯಾರನ್ನು ನೋಡಿ ಯೋಸೇಫ ಇಲ್ಲ, ಯೋಸೇಫ ಇಲ್ಲ, ಯೋಸೇಫ ಇಲ್ಲ, ಅಣ್ಣ ತಮ್ಮಂದ್ರು ಯೋಸೇಫ ಇಲ್ಲ, ಯೋಸೇಫ್ ಇಲ್ಲ ಅಂತ ಮಾತಾಡ್ತಾ ಇದ್ದಾರೆ. ಈ ಭೂಮಿ ಒಳಗಡೆ ಬೋರ್ವೆಲ್ ಆಗ್ತಾರಲ್ವಾ, ಆಳದಲ್ಲಿ 500 ಅಡಿ ಕೆಳಗಡೆ, 1000 ಅಡಿ ಕೆಳಗಡೆ, ಈಗ ಆ ಬೋರ್ವೆಲ್ಲ ಕೆಳಗಿಳಿಸುವಾಗ ಕೆಲವು ಜನ ಇಲ್ಲ ಇಲ್ಲ ಅನ್ನುವಾಗಲೇ ಒಂದೇ ಸಾರಿ ಇದ್ದಕ್ಕಿದ್ದಂಗೆ ಆಳದಲ್ಲಿರುವಂಥ ನೀರು ಪ್ರೆಷರ್ ಆಗಿ ಹೇಗೆ ಮೇಲೆ ಚಿಮುತ್ತಾ. ಎಲ್ಲರೂ ಯೋಸೇಫ ಇಲ್ಲ ಇಲ್ಲ ಅಂತಿದ್ರೆ ಒಂದೇ ಸಾರಿ ಯೋಸೇಫ ಇದಾನೆ, ಬದುಕಿದಾನೆ, ಪ್ರಧಾನಮಂತ್ರಿ ಆಗಿದಾನಂತ ದೇವರ ಆಳವಾದ ಸ್ಥಿತಿಯಿಂದ, ಪತನದ ಸ್ಥಿತಿಯಿಂದ ದೇವರವನನ್ನ ಪವರ್ಫುಲ್ ಆಗಿ ಮೇಲೆತ್ತಿದ್ದಾನೆ. ಇಲ್ಲ 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 ಅನ್ನೋರಿಗೆ ಏನಾಗಿದೆ ಇವಾಗ? ಶಾಕ್ ಆಗಿದೆ. ಗೆಲ್ರಿ, ಮಾಮೂಲಿ ಯೋಸೆಫ್ ಆಗಿದ್ರೆ ಶಾಕ್ ಆಗ್ತಿರ್ಲಿಲ್ಲ, ಪ್ರಧಾನಮಂತ್ರಿ ಯೋಸೆಫ್ ಆಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಅಣ್ಣ ತಮ್ಮಂದ್ರಿಗೆ ಶಾಕ್ ಆಗಿದೆ. ಮೊದಲೇ ಅಣ್ಣನಿಗೆ ಶಾಕ್ ಆಗಿದೆ, ಎರಡನೇ ಅಣ್ಣನಿಗೆ ಶಾಕ್ ಆಗಿದೆ, ಮೂರನೇ ಅಣ್ಣನಿಗೆ ಶಾಕ್ ಆಗಿದೆ, ನಾಲ್ಕನೇ ಅಣ್ಣನಿಗೆ ಶಾಕ್ ಆಗಿದೆ, 11 ಜನರಿಗೆ ಶಾಕ್ ಆಗಿದೆ. ಒಂದು ಮಾತು ಹೇಳ್ತೇನೆ, ಕೆಲವರು ಜನರ ದೃಷ್ಟಿಯಲ್ಲಿ ನೀವಿಲ್ಲ, ಇದ್ದೂ ಇಲ್ಲ. ಕೆಲವು ಗಂಡಂದ್ರು ಹೇಳ್ತಾರೆ ತಮ್ಮ ಹೆಂಡತಿಗೆ, ಆಕ್ಯ ಯಾವತ್ತೋ ನನ್ನ ಪಾಲಿಗೆ ಸತ್ತೋಗ್ಯಾಳ. ಇನ್ನು ಹೆಂಡತಿಯರ ಗಂಡನಿಗೆ ಹೇಳ್ತಾಳೆ, ಅವನು ಯಾವತ್ತೋ ನನ್ನ ಪಾಲಿಗೆ ಸತ್ತೋಗಿದ್ದಾನೆ. ಇನ್ನು ಎಷ್ಟೋ ಜನ ತಂದೆ ತಾಯಿಗಳು ಮಕ್ಕಳ ವಿಷಯದಲ್ಲಿ ಹೇಳ್ತಾರೆ, ನನ್ನ ಮಕ್ಕಳ ಯಾವತ್ತೋ ನನ್ನ ಪಾಲಿಗೆ ಸತ್ತೋಗಿದ್ದಾರೆ. ಇನ್ನು ಮಕ್ಕಳು ತಂದೆ ತಾಯಿಗಳಿಗೂ ಹೇಳ್ತಾರೆ, ನಮ್ಮ ತಂದೆನ ಯಾವತ್ತೋ ನನ್ನ ಪಾಲಿಗೆ ಸತ್ತೋಗಿದ್ದಾನೆ, ನಮ್ಮ ತಾಯಿನ ಯಾವತ್ತೋ ನನ್ನ ಪಾಲಿಗೆ ಸತ್ತೋಗಿದ್ದಾಳೆ. ಎಷ್ಟೋ ಜನ ತಮ್ಮಂದ್ರು ಅಣ್ಣನಿಗೆ ಹೇಳ್ತಾರೆ, ನಮ್ಮ ಅಣ್ಣನ ಅವನು ಯಾವತ್ತೋ ನನ್ನ ಪಾಲಿಗೆ ಸತ್ತೋಗಿದ್ದಾನೆ. ಇನ್ನು ಅಣ್ಣಂದ್ರು ತಮ್ಮನ ವಿಷಯದಲ್ಲಿ ಹೇಳ್ತಾರೆ, ನಮ್ಮ ತಮ್ಮನ ಅವನು ಯಾವತ್ತೋ ನನ್ನ ಪಾಲಿಗೆ ಸತ್ತೋಗಿದ್ದಾನೆ. ಕೆಲವು ಜನರ ದೃಷ್ಟಿಯಲ್ಲಿ ನೀವಿದ್ದು ಇಲ್ಲ, ಗಂಡನ ದೃಷ್ಟಿಯಲ್ಲಿ ನೀವಿದ್ದು ಇಲ್ದವರಾಗಿರ್ಬೋದು, ಹೆಂಡತಿ ದೃಷ್ಟಿಯಲ್ಲಿ ನೀವಿದ್ದು ಇಲ್ದವರಾಗಿರ್ಬೋದು, ಮಕ್ಕಳ ದೃಷ್ಟಿಯಲ್ಲಿ ನೀವಿದ್ದು ಇಲ್ದವರಾಗಿರ್ಬೋದು, ತಂದೆ ತಾಯಿಗಳ ದೃಷ್ಟಿಯಲ್ಲಿ ನೀವಿದ್ದು ಇಲ್ದವರಾಗಿರ್ಬೋದು, ತಮ್ಮನ ದೃಷ್ಟಿಯಲ್ಲಿ ನೀವಿದ್ದು ಇಲ್ದವರಾಗಿರ್ಬೋದು, ಅಣ್ಣನ ದೃಷ್ಟಿಯಲ್ಲಿ ನೀವಿದ್ದು ಇಲ್ದವರಾಗಿರ್ಬೋದು, ಗಂಡನ ದೃಷ್ಟಿಯಲ್ಲಿ ಇದ್ದು ಇಲ್ದವರಾಗಿರ್ಬೋದು, ಹೆಂಡತಿ ದೃಷ್ಟಿಯಲ್ಲಿ ನೀವಿದ್ದು ಇಲ್ದವರಾಗಿರ್ಬೋದು, ಬಂಧುಗಳ ದೃಷ್ಟಿಯಲ್ಲಿ ನೀವಿದ್ದು ಇಲ್ದವರಾಗಿರ್ಬೋದು. ನನ್ನ ದೇವರು ಹೇಳ್ತಾನೆ, ಅವರೆಲ್ಲರ ಪಾಲಿಗೆ ನೀನು ಸತ್ತೋಗಿರ್ಬೋದು, ಅವರೆಲ್ಲರ ಪಾಲಿಗೆ ನೀನು ಸತ್ತೋಗಿರ್ಬೋದು, ನನ್ನ ಪಾಲಿಗೆ ನೀನು ಬದುಕಿದೀಯಾ? ಅವರೆಲ್ಲರ ಪಾಲಿಗೆ ನೀನು ಲೆಕ್ಕಕ್ಕಿಲ್ದಿರ್ಬೋದು, ನನ್ನ ಲೆಕ್ಕಕ್ಕೆ ನೀನಿದೆಯಾ? ನಾನು ನಿನ್ನ ಪ್ರೀತಿಸ್ತಾ ಇದ್ದೇನೆ, ನಾನು ನಿನ್ನನ್ನು ಶಾಶ್ವತವಾಗಿ ಪ್ರೀತಿಸ್ತಾ ಇದ್ದೇನೆ. ನನ್ನ ದೇವರು ಹೇಳೋದು, ನಾನು ನಿನ್ನ ಶಾಶ್ವತವಾಗಿ ಪ್ರೀತಿಸ್ತಾ ಇದ್ದೇನೆ. ಎಲ್ಲರ ಪಾಲಿಗೆ ನೀನು ಸತ್ತೋದ್ರು, ಗಂಡನ ಪಾಲಿಗೆ ಸತ್ತೋದ್ರು, ಹೆಂಡತಿ ಪಾಲಿಗೆ ನೀವು ಸತ್ತೋದ್ರು, ಮಕ್ಕಳ ಪಾಲಿಗೆ ನೀವು ಸತ್ತೋದ್ರು, ಅಣ್ಣ ತಮ್ಮಂದ್ರ ಪಾಲಿಗೆ ನೀವು ಸತ್ತೋದ್ರು, ಬಂಧುಗಳ ಪಾಲಿಗೆ ನೀವು ಸತ್ತೋದ್ರು, ಸ್ನೇಹಿತರ ಪಾಲಿಗೆ ನೀವು ಸತ್ತೋದ್ರು, ನೀ ನನ್ನ ಮಗಳು, ನೀ ನನ್ನ ಮಗನು, ನಾನು ಶಾಶ್ವತವಾದ ಪ್ರೀತಿಯಿಂದ ನಿಮ್ಮನ್ನು ಪ್ರೀತಿಸ್ತೇನೆ. ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಗಂಡ ಮರ್ತೋದ್ರು, ಹೆಂಡತಿ ಮರ್ತೋದ್ರು, ಮಕ್ಕಳು ಮರ್ತೋದ್ರು, ತಂದೆ ತಾಯಿಗಳು ಮರ್ತೋದ್ರು, ಬಂಧುಗಳು ಮರ್ತೋದ್ರು, ನಾನು ಎಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ, ಎಂದಿಗೂ ನಿಮ್ಮನ್ನು ತೊರೆಯುವುದಿಲ್ಲ. ಅಮ್ಮ, ಇವತ್ತು ಕೂಡ ಅವ್ರು ನನ್ನ ಜೊತೆ ಇಲ್ಲ, ಇವ್ರು ನನ್ನ ಜೊತೆ ಇಲ್ಲ, ಗಂಡ ನನ್ನ ಜೊತೆಗಿಲ್ಲ, ಹೆಂಡತಿ ನನ್ನ ಜೊತೆಗಿಲ್ಲ, ಮಕ್ಕಳು ನನ್ನ ಜೊತೆಗಿಲ್ಲ,
ತಂದೆ ತಾಯಿಗಳು ನನ್ನ ಜೊತೆ ಇಲ್ಲ, ಸ್ನೇಹಿತರು ನನ್ನ ಜೊತೆಗಿಲ್ಲ ಅಂತ ದುಃಖಪಟ್ಟು ಜೀವಿಸ್ಬೇಡ. ನನ್ನ ದೇವರು ಹೇಳ್ತಾನೆ, ಅವರೆಲ್ಲರ ಪಾಲಿಗೆ ನೀನು ಸತ್ತೋದ್ರು, ನಾನು ನಿನ್ನ ಪಾಲಿಗಿದ್ದೀನಿ. ನಾನು ನಿನ್ನ ಪಾಲಿಗಿದ್ದೀನಿ. ನಾನು ನಿನ್ನ ಪಾಲಿಗಿದ್ದೀನಿ. ನೀನು ಒಂಟಿ ಅಲ್ಲ, ನೀನು ಅನಾಥಳಲ್ಲ, ನೀನು ದಿಕ್ಕಿಲ್ದವನಲ್ಲ, ನೀನು ಪರದೇಶಿ ಅಲ್ಲ. ನಾನು ನಿನ್ನ ಜೊತೆ ಇದ್ದೇನೆ. ಒಂದು ದಿನ ಯಾರು ಅವನು ನನ್ನ ಪಾಲಿಗೆ ಸತ್ತೋಗ್ಯಾನ, ಆ ಅಣ್ಣ ನನ್ನ ಪಾಲಿಗೆ ಸತ್ತೋಗ್ಯಾನ, ಆ ತಮ್ಮ ನನ್ನ ಪಾಲಿಗೆ ಸತ್ತೋಗ್ಯಾನ, ಆ ಅಕ್ಕ ನನ್ನ ಪಾಲಿಗೆ ಸತ್ತೋಗ್ಯಾಳ, ಆ ತಾಯಿ ನನ್ನ ಪಾಲಿಗೆ ಸತ್ತೋಗ್ಯಾಳ, ಆ ತಂದೆ ನನ್ನ ಪಾಲಿಗೆ ಸತ್ತೋಗ್ಯಾನ, ಆ ಮಗ ನನ್ನ ಪಾಲಿಗೆ ಸತ್ತೋಗ್ಯಾನ ಅಂತ ಯಾರು ನಿನ್ನನ್ನು ಕೇವಲ ಆಗಿ ನೋಡ್ತಾ ಇದ್ದಾರೆ, ಅವರು ಮುಂದಿನ ದೇವರು. ಅವ್ರ ಮುಂದೆನೆ ದೇವರು, ಅವ್ರ ಮುಂದೆನೆ ದೇವರು, ಅವ್ರ ಮುಂದೆನೆ ದೇವರು. ಅವ್ರು ನಿನ್ನ ಕೆಳಗೆ ರೀತಿಯಲ್ಲ, ನಿನ್ನ ಆಶ್ಚರ್ಯವಾಗಿ ಅವ್ರ ಬಾಯಿ ಮೇಲೆ ಕೈ ಇಟ್ಕೊಂಡು ಆಶ್ಚರ್ಯವಾಗಿ ನಿನ್ನನ್ನು ನೋಡೋ ತರ ಯೋಸೇಫನ ರೀತಿಯಲ್ಲಿ ದೇವರು ನಿನ್ನ ಪವರ್ಫುಲ್ ಆಗಿ ಮೇಲೆ ತರ್ತಾರೆ. ಸೈತಾನಂತ ನಿನ್ನ ಕನಸೆಲ್ಲ ಏನಾಯ್ತು? ನಿನ್ನನ್ನು ಸೈತಾನನೇ ಹೇಳ್ರಿ, ಸೈತಾನನೇ ಏಸಪ್ಪ ಇರೋವರೆಗೂ ನನ್ನ ಕನಸು, ನನ್ನ ಆಶೆ, ಮಕ್ಕಳ ಕುರಿತಾಗಿ ಆಶೆ, ಗಂಡನ ಕುರಿತಾಗಿ ಆಶೆ ಮಣ್ಣು ಪಾಲಾಗಲ್ಲ. ಮಣ್ಣು ಪಾಲಾಗಲಿಕ್ಕೆ ನನ್ನ ದೇವರು ಬಿಡಲ್ಲ. ನಮ್ಮ ಆಶೆನ ದೇವ್ರ ಮಣ್ಣು ಪಾಲಾಗಲಿಕ್ಕೆ ದೇವರ ಬಿಡಲ್ಲ. ಎಲ್ಲರ ಪಾಲಿಗೆ ನಾವು ಸತ್ತೋದ್ರು, ದೇವರ ಪಾಲಿಗೆ ನಾವು ಇನ್ನೂ ಬದುಕಿದ್ದೀವಿ. ಬದುಕಿದ್ದೇವೆ.